ಎಲೆಕೋಸು ಬಸ್ಸಾಂಬಾರು ಮಾಡೋಣ. ಸ್ವಲ್ಪ ನೀರಿಟ್ಟು ಅದಕ್ಕೆ ಸ್ವಲ್ಪ ಬೇಳೆ ಹಾಕಿ ಎಲೆಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಲೆಕೋಸನ್ನು ಕೂಡ ಹಾಕಿ ಅದಕ್ಕೆ ಎಷ್ಟು ಸಾಲ್ಟ್ ಬೇಕಾಗುತ್ತೋ ಅಷ್ಟು ಸಾಲ್ಟ್ ಹಾಕಬೇಕು. ಅದಾದಮೇಲೆ 2 ಟೊಮೆಟೊ ಹಾಕಬೇಕು. ಅದಾದಮೇಲೆ 1 ವಿಷಲ್ ಅಷ್ಟೇ ಕೂಗಿಸ್ಬೇಕು. ತುಂಬ ಜಾಸ್ತಿ ಕೂಗ್ಸೋಕೆ ಹೋಗಬಾರ್ದು, 2-3 1 ವಿಷಲ್ ಸಾಕು. ಸೊ 1 ವಿಷಲ್ ಕೂಗಿಸ್ಕೊಂಡ್ಮೇಲೆ ಈ ಥರ ಇರುತ್ತೆ. ಇದನ್ನು ಬಸ್ಕೊಬೇಕು. ಈ ಥರ ಬಸ್ಕೊಂಡ್ಮೇಲೆ ಅದರಲ್ಲಿ ಸ್ವಲ್ಪ 2 ಟೊಮೆಟೊ ಏನು ಹಾಕಿರ್ತೀವಿ, ಆ ಟೊಮೆಟೊ, ಬೇಳೆ ಮತ್ತು ಎಲೆಕೋಸು ಸ್ವಲ್ಪ ಎತ್ತಿ ಮಿಕ್ಸಿಗೆ ಗ್ರೈಂಡರ್ಗೆ ಹಾಕ್ಕೋಬೇಕು. ಮಿಕ್ಸರ್ ಗ್ರೈಂಡರ್ಗೆ ಸ್ವಲ್ಪ ಸಾಂಬಾರು ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನೆಕ್ಸ್ಟು ಒಂದು ಬಾಣಲೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ರೆಡ್ಡಿಶ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಕೂಡ ನಾವು ರುಬ್ಬಕ್ಕೆ ಹಾಕ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಸಿ ಹಾಕೋದಕ್ಕಿಂತ ಸ್ವಲ್ಪ ಎಣ್ಣೆಯಲ್ಲಿ ಹುರಿದಾಗ ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ರುಬ್ಬೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಏನು ಫ್ರೈ ಮಾಡ್ಕೊಂಡಿದ್ವಿ ಈರುಳ್ಳಿ, ಬೆಳ್ಳುಳ್ಳಿ ಅದು ಮತ್ತು ಸ್ವಲ್ಪ ಕಾಯಿ ಹಾಕ್ಕೊಂಡು ಆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕಿ ರುಬ್ಕೋಬೇಕಾಗತ್ತೆ. ರುಬ್ಕೊಂಡ್ಮೇಲೆ ಈ ಮಸಾಲೆ ಏನಿರುತ್ತೆ ಇದನ್ನು ನಾವೇನು ಕೂಗಿಸ್ಕೊಂಡಿರ್ತೀವಲ್ಲ ಅದೇ ಕುಕ್ಕರಿಗೆ ಮಸಾಲೆ ಹಾಕಿ ಮತ್ತು ನಾವೇನು ಆವಾಗಲೇ ಬಸ್ಕೊಂಡಿದ್ದು ನೀರು, ಆ ನೀರನ್ನೇ ಹಾಕಬೇಕು. ಆ ನೀರನ್ನ ಚೆಲ್ಲಕ್ಕೆ ಹೋಗಬಾರ್ದು, ಅದರಿಂದನೇ ಟೇಸ್ಟು. ಅದೇ ನೀರನ್ನೇ ಹಾಕಬೇಕು. ಅದು ಹಾಕಿದ್ಮೇಲೆ ಒಗ್ಗರಣೆ ಮಾಮೂಲಿ ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಆ ಒಗ್ಗರಣೆನ ಇದಕ್ಕೆ ಹಾಕಿದ್ರೆ ಆಯಿತು. ಮತ್ತು ಸಾಲ್ಟ್ ನೋಡಿಕೊಂಡು ಸಾಲ್ಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಲ್ಟ್ ಹಾಕಬೇಕಾಗುತ್ತೆ. ನೆಕ್ಸ್ಟು ಇವಾಗ ಕಾಳು ಒಗ್ಗರಣೆ ಮಾಡೋದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು ಆ್ಯಂಡ್ ಮೆಣಸಿನ್ಕಾಯಿ ಖಾರಕ್ಕೆ, ಇದಿಷ್ಟನ್ನು ಹುರ್ಕೊಂಡ್ಮೇಲೆ ನಾವೇನು ಬಸ್ಕೊಂಡಿರ್ತೀವಲ್ಲ ಕಾಳು, ಎಲೆಕೋಸು, ಸೊ ಅದನ್ನು ಇದಕ್ಕೆ ಹಾಕಿಬಿಟ್ಟು ಬೇಳೆ ಎಲೆಕೋಸನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿ 1-2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಮುಗೀತು. ಸೊ ಇಲ್ಲಿ ಸಾಂಬಾರು ಕುದೀತಾ ಇರುತ್ತೆ. ಕುದಿದ ಮೇಲೆ ಸಾಂಬಾರು ಮತ್ತು ಪಲ್ಯ 2 ರೆಡಿ ಆಯಿತು. ಸೊ ಟ್ರೈ ಮಾಡಿ, ಈ ಥರ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.